ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಮೊದಲನೇ ಕಂಟೆಂಟು ಯೂಟ್ಯೂಬ್ ಚಾನಲ್ಲಿ. ಯಾಕಪ್ಪ ನಾನು ಕಂಟೆಂಟ್ ಸ್ಟಾರ್ಟ್ ಮಾಡಿದೆ ಅಂದರೆ ಅದಕ್ಕೆ ಕೊನೆಯಲ್ಲಿ ರೀಸನ್ ಹೇಳ್ತೀನಿ. ಇವಾಗ ಒಂದು ಇನ್ಸ್ಟಾಗ್ರಾಮಲ್ಲಿ ನಾನು ನಿನ್ನೆ ಸಂಡೇ ಆಗಿರೋದ್ರಿಂದ ಬೋರಿಂಗ್ ಆಗ್ತಿತ್ತು ತುಂಬ. ಕೇರ್ಪೇಟೆಯಲ್ಲಿ ಯಾವಾಗಲೂ ಸಂಡೇ ಸೇಲ್ ಅಷ್ಟರಲ್ಲೇ ಆಗೋದು. ಅದಕ್ಕೆ ನಾನು ಕ್ವಶನ್ ಕೇಳೋಣ ಅಂತ ಇನ್ಸ್ಟಾಗ್ರಾಮಲ್ಲಿ ಕ್ವಶನ್ ಹಾಕಿದ್ದೆ. ಅದರಲ್ಲಿ ಒಂದು ಕ್ವಶನ್ ಕೇಳಿದರು. ಅದೇನಪ್ಪ ಕ್ವಶನ್ ಬಂದು ಅಂದರೆ, ಈ ಥರ ಕ್ರಿಯೇಟರ್ ಆಗಬೇಕು ಅಂತ ಯಾಕೆ ಅನ್ನಿಸ್ತು, ಈ ಥರ ಕ್ರಿಯೇಟರ್ ಆಗಬೇಕು ಅಂತ ಇದ್ಮೇಲೆ ಯಾರ್ದು ಸಪೋರ್ಟ್ ಬೇಡವಾ? ಈ ಕ್ವಶನ್ಗೆ ಆನ್ಸರ್ ಏನಪ್ಪ ಅಂದರೆ, ನಾನು ಫಸ್ಟು ಈ ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ಕಂಟೆಂಟ್ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿರಲಿಲ್ಲ. ಫಸ್ಟು ನಾನು ಯೂಟ್ಯೂಬಲ್ಲಿ ಏನಾದರೂ ಮನೇಲೆ ಕೂತ್ಕೊಂಡು ಅರ್ನಿಂಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಯಾವುದೂ ಚಾನ್ಸಸ್ ಸಿಕ್ಕಿರಲಿಲ್ಲ. ಹಾಗಾಗಿ ಒಂದು UGC ಕೋರ್ಸ್ ಅಂತ ಇತ್ತು. ಆ UGCಗೆ ನಾನು ಕ್ಲಾಸಿಗೆ ಜಾಯ್ನ್ ಆಗಿದ್ದೆ. ಅದಕ್ಕೆ 1 ವೀಕ್ಗೆ ಅಂತ 600 ಪೇ ಮಾಡಬೇಕಾಗಿತ್ತು. ಅದರಲ್ಲಿ ಒಂದೇ ವೀಕ್ ಕ್ಲಾಸ್ ಇದ್ದಿದ್ದು, ಅದಕ್ಕೆ ಜಾಯ್ನ್ ಆಗಿದ್ದೆ. UGC ಅಂದರೆ ಬ್ರ್ಯಾಂಡ್ ಕೊಲಾಬ್ರೇಷನ್. ಈ ಬ್ರ್ಯಾಂಡ್ ಕೊಲಾಬ್ರೇಷನ್ ಸಿಗಬೇಕು ಅಂದರೆ ಫಸ್ಟು ನಾವು ನಮಗೆ ಅಕೌಂಟಲ್ಲಿ 1000 ಫಾಲೋವರ್ಸ್ ಇರಲೇಬೇಕು, ಅದು ಕಂಪಲ್ಸರಿ. ಆದರೆ ಹೇಗೆ ಮಾಡಬೇಕು, ವಿಡಿಯೋ ಹೇಗೆ ಮಾಡಬೇಕು, ಕೊಲಾಬ್ರೇಷನ್ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದು ನನಗೆ ಅವ್ರು ಹೇಳ್ಕೊಟ್ರು. ಬಟ್ ಅದಕ್ಕೇನು ಮೋಸ ಇಲ್ಲ, ಬಟ್ ಕಂಪಲ್ಸರಿ ಹೇಳ್ಕೊಟ್ರು ಚೆನ್ನಾಗೇ. ಅದಕ್ಕೇನು ಮೋಸ ಆಗಲಿಲ್ಲ. ಬಟ್ ಅದರಿಂದ ಏನೇನು ಕಲಿತೆ ಅಂದರೆ ತುಂಬಾ ಕಲಿತೆ. ವಿಡಿಯೋ ಹೇಗೆ ಮಾಡೋದು. ಬಟ್ ನಾವು ಈಗ ವಿಡಿಯೋ ಮಾಡಿದ್ರೆ ಹಾಗೆ ಹಿಂಗೆ ಏನೋ ದೊಡ್ಡ ಸಾಧನೆ ಮಾಡಿಬಿಡ್ತಾರೆ ಅಂದ್ಕೊಂಡಿದ್ದೆ. ಬಟ್ ಅದರಲ್ಲಿ ಎಷ್ಟು ಹಾರ್ಡ್ ವರ್ಕ್ ಇದೆ ಹಿಂದೆ ಅಂತ ನನಗೆ ನಾನು ಸ್ಟಾರ್ಟ್ ಮಾಡಿದಾಗಲೇ ಗೊತ್ತಾಗಿದ್ದು. ಏನಕ್ಕೆ ಅಂದರೆ, ಈಗ ಒಂದು ವಿಡಿಯೋ ಮಾಡಿಬಿಡ್ಬೋದು, ಅದು ಸುಮ್ಮನೆ ಅಲ್ಲ. ಆದರೆ ಅದು ಹಿಂದೆಗಡೆ ಎಡಿಟ್ ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟ. ಅಂದರೆ ನೈಟೆಲ್ಲ ನಿದ್ದೆಗೆಡ್ಕೊಂಡು, ಅದರಲ್ಲೂ ನಂಗೆ ಡಾರ್ಕ್ ಸರ್ಕಲ್ ಅಂತೂ ಬಂದೇ ಬಿಟ್ಟಿದೆ ಆಲ್ರೆಡಿ. ಅದಕ್ಕೋಸ್ಕರ ಇದು ತುಂಬಾ ಕಷ್ಟ. ಆಮೇಲೆ ಈ UGC ಕೋರ್ಸಿಂದ ತುಂಬ ಬೆನಿಫಿಟ್ ಆಯಿತು. ಅದಕ್ಕೆ ನಾನು ಇದಕ್ಕೆ ಸೇರ್ಕೊಂಡಲ್ಲ, ವೇಸ್ಟ್ ಆಗಬಾರ್ದು ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದೆ. 1000 ಫಾಲೋವರ್ಸ್ ಇರಲಿಲ್ಲ ನಂದರಲ್ಲಿ. ಅದಾದಮೇಲೆ 1000 ಫಾಲೋವರ್ಸ್ ಇನ್ಕ್ರೀಸ್ ಆಯಿತು. ಬಟ್ ಇವಾಗ ಸದ್ಯಕ್ಕೆ 3000 ಸಮಥಿಂಗಲ್ಲಿ ಸ್ಟಾಪ್ ಆಗಿಬಿಟ್ಟಿದೆ. ಇನ್ಕ್ರೀಸು ಆಗ್ತಿಲ್ಲ, ಡಿಕ್ರೀಸು ಆಗ್ಬಿಟ್ಟಿದ್ದಿಲ್ಲ. ಮುಂದೆ ನೋಡಬೇಕು ಆಗುತ್ತೆ ಇಲ್ವೋ ಅಂತ. ಈ ಥರ ನನಗೆ ಕಂಟೆಂಟು ಸ್ಟಾರ್ಟ್ ಮಾಡಬೇಕು ಅಂತ ಅನ್ನಿಸ್ತು. ಅದಾದಮೇಲೆ ನೆಕ್ಸ್ಟು ಈ ಥರ ಕ್ರಿಯೇಟರ್ ಆಗಬೇಕು ಅಂತ ಇದ್ಮೇಲೆ ಯಾರ್ದು ಸಪೋರ್ಟ್ ಬೇಡವಾ? ಇದು ಕ್ರಿಯೇಟರ್ ಆಗಬೇಕು ಅಂದರೆ ಸಪೋರ್ಟ್ ಬೇಕು. ಏಕೆಂದರೆ ಈಗ ವಿಡಿಯೋ ನಾವೇ ಮಾಡ್ಕೋಬೋದು. ಅಂದರೆ ಇವಾಗ ಸೆಲ್ಫಿ ಸ್ಟಿಕ್ ಎಲ್ಲ ಬಂದಿದೆ, ಅದರಲ್ಲಿ ವಿಡಿಯೋ ನಾವೇ ಮಾಡ್ಕೋಬೋದು, ಎಡಿಟು ನಾವೇ ಮಾಡ್ಕೋಬೋದು. ಬಟ್ ಇವಾಗ ಏನಾದರೂ ನೀವು ಬೇರೆ ಹೊಸದಾಗಿ ಕಂಟೆಂಟ್ ಟ್ರೈ ಮಾಡ್ತೀವಿ ಅಂದಮೇಲೆ ನಿಮಗೆ ಯಾರ ಸಪೋರ್ಟಿಗೆ ಬೇಕಾಗುತ್ತೆ. ಅಂದರೆ ವಿಡಿಯೋದಲ್ಲಿ ಜೊತೆ ನಿಲ್ಲೋರಾಗ್ಬೋದು, ಇಲ್ಲಾಂದರೆ ನಿಮ್ಮ ಜೊತೆ ಕನ್ವೆ ಮಾಡೋರಾಗ್ಬೋದು. ಅವರೆಲ್ಲ ಬೇಕಾಗುತ್ತೆ, ಕಂಪಲ್ಸರಿ ಬೇಕೇ ಬೇಕಾಗುತ್ತೆ. ಆಮೇಲೆ ನಾನು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ, ನೀನು ಯಾಕೆ ಈ ಥರ ಕೆಲಸ ಮಾಡ್ತೀಯಾ, ಬೇರೆ ಥರ ಮಾಡು, ಬೇರೆ ಇದರಲ್ಲಿ ಟ್ರೈ ಮಾಡು, ಹೇಳೋದೆಲ್ಲ ಸುಲಭನೇ. ಬಟ್ ಅಲ್ಲಿಗೆ ಹೋಗ್ಬೇಕು, ನಾವು ಅಲ್ಲಿದ್ದು ಕಲಿಬೇಕು. ಅಲ್ಲಿ ಮುಂಚೆ ಹೋಗಿ ಫಸ್ಟ್ ನಾವು ಅಲ್ಲಿ ಹೆದರಿಸ್ಬೇಕು. ಅದೆಲ್ಲ ತುಂಬಾ ಕಷ್ಟ ಅನ್ನಿಸ್ತು ನನಗೆ. ಅದಕ್ಕೆ ನಾನು ಯಾಕೆ ಈ ಥರ ಒಂದು ವೇನ ನಾವು ಹುಡುಕೋಬಾರ್ದು. ಈಗ ಸ್ಯಾಮ್ ಸಮೀರ್ ಬ್ರೋ ನೋಡಿ, ಇವಾಗ ಚಿಕ್ಕದ್ರಿಂದ ಯಾವಾಗ ಸ್ಟಾರ್ಟ್ ಮಾಡಿದ್ರು, ಈಗ ಹಿಂಗೆ ಫೇಮಸ್ ಆಗಿದ್ದಾರೆ. ಈಗ ಹೀರೋಯಿನೇ ಬೇರೆ, ಇವಾಗ ಕಂಟೆಂಟ್ ಕ್ರಿಯೇಟರ್ಸೇ ಬೇರೆ. ಇವಾಗ ಒಂದು ಕೊಲಾಬ್ರೇಷನ್ ಮಾಡ್ತೀನಿ ಅಂದರೆ ಸಿಗೋ ಅಮೌಂಟೇ ಬೇರೆ. ಇವಾಗ ನಾವು ಮನೇಲಿ ಕೂತ್ಕೊಂಡು ಅರ್ನಿಂಗ್ಸೇ ಮಾಡ್ಬೋದು. ಈಗ ನನಗೆ ಇನ್ಸ್ಟಾಗ್ರಾಮಲ್ಲಿ 600 ಬಂದಿದೆ, ಈಗ ಮೀಶೋದಿಂದ 600 ಬಂದಿದೆ. ಈಗ ಏನಿಗೆ ಅಂತ ಬಂತು ಅಂದರೆ, ಮೀಶೋದಿಂದ ನನಗೆ ಫಸ್ಟ್ ಅವರೇ ಆಫರ್ ಕೊಟ್ಟಿದ್ದು. 1000 ಫಾಲೋವರ್ಸ್ ಯಾವಾಗ ಇನ್ಕ್ರೀಸ್ ಆಯಿತು ಅವಾಗ ಅವರೇ ಆಫರ್ ಕೊಟ್ಟರು ನನಗೆ. 600 ನನಗೆ ಏನಾದರೂ ಬೈ ಮಾಡ್ಬೋದಿತ್ತು ಮೀಶೋದಲ್ಲಿ. ಈ ಥರ ಎಲ್ಲ ಬೆನಿಫಿಟ್ ಸಿಕ್ತು ನನಗೆ. ಅದಕ್ಕೆ ನಾನು ಯಾಕೆ ಈ ಥರ ಪ್ಲ್ಯಾಟ್ಫಾರ್ಮ್ನ ಚೂಸ್ ಮಾಡಬಾರ್ದು ಅನ್ನಿಸ್ತು. ಅದಕ್ಕೆ ಚೂಸ್ ಮಾಡಿದೆ. ಆಮೇಲೆ ಇನ್ನೊಂದು ವಿಷಯ ಅಂದರೆ, ನಾವು ಹೊರಗಡೆ ಬೇರೆ ಕಡೆ ನನ್ನ ಸ್ಕೂಲಲ್ಲಿ ಕಾಲೇಜಲ್ಲಿ ಎಲ್ಲ ಇದ್ದಾಗ ತುಂಬಾ ಹೆದರ್ಕೋತಿದ್ದೆ ಮಾತಾಡೋಕ್ಕೆ. ಈ ಥರ ಸ್ಟೇಜ್ ಫಿಯರ್ ತುಂಬಾ ಇತ್ತು. ಮಾತಾಡಬೇಕು ಅಂದರೆ, ನಾಳೆ ಏನಾದರೂ ಮಾಡು ಅಂತ ಹೇಳಿದ್ರೆ ಆಗ್ತಾನೆ ಇರಲಿಲ್ಲ. ತುಂಬ ನರ್ವಸ್ ಆಗ್ತಿದೆ, ತುಂಬ ಹೆದರ್ಕೋತಿದ್ದೆ. ಈ ಥರ ನನಗೆ ಓಪನ್ ಆಗಿ ಮಾತಾಡೋಕ್ಕೆ ಬರ್ತಿಲ್ಲ. ಬಟ್ ಈ ಪ್ಲ್ಯಾಟ್ಫಾರ್ಮ್ಗಳಿಂದ ಯೂಸ್ ಮಾಡ್ಕೊಳ್ತಿರೋದ್ರಿಂದ ನಮಗೆ ಸ್ಟೇಜ್ ಫಿಯರ್ ಹೋಗ್ತಿದೆ. ಆಮೇಲೆ ಬೇರೆಯವ್ರ ಕಡೆಯಿಂದ ನಾವು ಏನು ತಪ್ಪಾಗಿ ಅನ್ನಿಸ್ಕೋಬಾರ್ದು. ನಾವೇ ಹುಡಿಕೊಂಡು ನಮ್ಮದೇ ಕಂಟೆಂಟ್ ಕ್ರಿಯೇಟ್ ಮಾಡಿಕೊಂಡು ನಾವೇ ಮಾತಾಡಬೇಕು. ಅದೆಲ್ಲ ನಮ್ಮದೇ ಓನಾಗಿ ಅನಿಸುತ್ತೆ. ತುಂಬಾ ಚೆನ್ನಾಗಿದೆ ಈ ಥರ ಪ್ಲಾಟ್ಫಾರ್ಮು. ಅದಾದಮೇಲೆ ನಾವು ಈ ಥರ ಆಮೇಲೆ ಈ ಹೊರಗಡೆ ಕೆಲಸಕ್ಕೆ ಹೋದಾಗ ಈ ಥರ ಎಲ್ಲ ಅಂದ್ರಲ್ಲ ಅಂತ ಸುಮ್ಮನೆ ಬೇಜಾರಾಯಿತು. ಮನೇಲೂ ಸಖತ್ ಬೇಜಾರಾಯಿತು. ಈಗ ಇನ್ನೊಂದು ವಿಷಯ ಏನಂದರೆ, ನನಗೆ ಸಪೋರ್ಟ್ ಮಾಡೋರು ತುಂಬಾ ಕಡಿಮೆ. ಫ್ಯಾಮಿಲಿಲಂತೂ ಸಿಕ್ಕಾಪಟ್ಟೆ ಕಡಿಮೆ ಸಪೋರ್ಟ್. ಯಾಕೆ ಅಂದರೆ ನನ್ನ ಫ್ಯಾಮಿಲಿ ಜಾಸ್ತಿ ಇನ್ಕ್ಲೂಡ್ ಆಗಲ್ಲ, ಜಾಸ್ತಿ ಫ್ರೆಂಡ್ ಸರ್ಕಲಲ್ಲೇ ನಾನು ಜಾಸ್ತಿ ಇನ್ಕ್ಲೂಡ್ ಆಗೋದು. ಅದಕ್ಕೆ ನನಗೆ ಫ್ರೆಂಡ್ ಸರ್ಕಲಲ್ಲಿ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡಿದ್ದು. ಈಗ ನಾನು ಸುಮ್ಮನೆ ಅಂತ ನಾನು ಒಂದು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಅದಾದಾಗ ಒಳ್ಳೆ ಒಪಿನಿಯನ್ ಬಂತು. ನನಗೆ ಆ ಥರ ಒಪಿನಿಯನ್ ಸಿಕ್ಕಿದ್ದು ತುಂಬಾ ಖುಷಿ ಆಯಿತು. ಒಂದೆರಡು ಮಾಡಿ ನಿಲ್ಲಿಸ್ಬಿಟ್ಟಿದ್ದಿ, ಏನಕ್ಕೆ ನಿಲ್ಲಿಸ್ತೆ, ನೀನು ಮಾಡ್ಬೋದಲ್ಲ, ನೀನು ಚೆನ್ನಾಗಿ ಮಾಡ್ತೀನಿ ಅಂತ ಅನಿಸುತ್ತಲ್ಲ, ನೀನು ತುಂಬಾ ಚೆನ್ನಾಗಿ ಮಾಡ್ತೀಯಾ, ನೀನು ಈಗ ಹೊಸದಾಗಿ ಟ್ರೈ ಮಾಡ್ತಿದ್ದೀಯ ಅಂತ ಅನ್ನಿಸ್ತಾನೆ ಇಲ್ಲ, ನೀನು ತುಂಬಾ ಚೆನ್ನಾಗಿ ಮಾಡ್ತೀಯ ವೀಡಿಯೋನ, ನೀನು ಸ್ಟಾರ್ಟ್ ಮಾಡು ಅಂದಾಗ ನನಗೂ ಸ್ವಲ್ಪ ಎಂಕರೇಜ್ ಆಯಿತು. ಬೇರೆಯವ್ರಿಗೆಲ್ಲ ಇಷ್ಟ ಆಗ್ತಿದೆಯಲ್ಲಪ್ಪ ನನ್ನ ಫ್ರೆಂಡ್ ಸರ್ಕಲಲ್ಲಿ ಅಂತ ತುಂಬಾ ಇಷ್ಟ ಆಯಿತು. ಆಮೇಲೆ ಏನು ಗೊತ್ತಾ, ಈಗ ನಾನು ರೀಲ್ಸ್ ಎಲ್ಲ ಮಾಡೋದಕ್ಕಿಂತ ವ್ಯೂಸು ಲಾಗಲ್ಲೇ ಜಾಸ್ತಿ ಹೋಗೋದು. ಯಾಕೆಂದರೆ ನಾನು ಲಾಗ್ ಚೆನ್ನಾಗಿ ಮಾಡ್ತೀನಿ, ಅದು ವಾಯ್ಸು ಚೆನ್ನಾಗಿ ಮಾಡ್ತೀನಿ, ವಾಯ್ಸು ಚೆನ್ನಾಗಿ ಕೊಡ್ತೀನಿ.
ಸೊ ಹೀಗಾಗಿ ನನಗೆ ಸ್ವಲ್ಪ ಅದರಲ್ಲಿ ನಂಗೆ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಆಮೇಲೆ ಇದಕ್ಕೆ ಸ್ವಲ್ಪ ಹೊರಗಡೆ ಎಲ್ಲ ಸುತ್ತಾಡಬೇಕು, ಈ ಥರ ಲಾಗ್ ಮಾಡೋಕ್ಕೆ. ನನಗಂತೂ ಹೊರಗಡೆ ಸುತ್ತಾಡೋದಂತೂ ತುಂಬಾನೇ ಇಷ್ಟ. ಅದಕ್ಕೆ ಸೊ ನಾನು ಈ ಥರ ಕಂಟೆಂಟ್ ಕ್ರಿಯೇಟ್ ಆಗಬೇಕು ಅನ್ಕೊಂಡೆ. ಸಪೋರ್ಟ್ ಬೇಕು, ಬಟ್ ಆದರೆ ಒಬ್ರು ಇಬ್ರದಾದ್ರೆ ಸಪೋರ್ಟ್ ಸಾಕು. ಹೊರಗಡೆ ನೀನು ಎಲ್ಲಾರು ಹೋಗಿ ವರ್ಲ್ಡ್ ಟ್ರಾವೆಲ್ ಮಾಡಿ ಬೇಕಾದ್ರೆ ನೀನು ಲಾಗ್ ಮಾಡ್ತೀನಿ ಅಂದರೆ ನೀನು ಒಬ್ಬನೇ ಸಾಕು, ಎಡಿಟಿಂಗು ಸಾಕು. ಇವಾಗ ಹಾಗೇನೆ ಬೇರೆಯವ್ರದ್ದು ನಮಗೆ ಸಪೋರ್ಟ್ ಬೇಕು ಅಂದರೆ ಪಬ್ಲಿಕ್ ಸಪೋರ್ಟ್ ತಗೋಬೋದು, ಆ ವಿಡಿಯೋದಲ್ಲಿ ಬೇಕಾದ್ರೆ ಲಾಗಲ್ಲಿ. ಬೇಕಾದ್ರೆ ನಮ್ಮದು ಬೇರೆಯವ್ರದ್ದು ಸಪೋರ್ಟ್ ಬೇಕು ಅಂದರೆ ಫ್ರೆಂಡ್ ಸರ್ಕಲ್ ಎಲ್ಲ ತಗೋಬೋದು. ಆಮೇಲೆ ಜಾಸ್ತಿ ಸಪೋರ್ಟ್ ಬೇಕು ಅಂದರೆ ನಮ್ಮ ಫಾಲೋವರ್ಸೇ ಸಪೋರ್ಟ್ ಮಾಡೋದು. ಏನಕ್ಕೆ ಅಂದರೆ ಅವ್ರದ್ದೇ ಮೇನ್ ಆಗಿರೋದು. ಅಲ್ಲಿ ಫಾಲೋವರ್ಸ್ ಆಗಬೇಕು ಅಂದರೆ ಅವರೇ ಮುಂದೆ ಬರಬೇಕು. ಲೈಕು ಕಮೆಂಟು ಶೇರು ಅವ್ರು ಮಾಡೋದ್ರಿಂದ ನಾವು ಎಷ್ಟು ವ್ಯೂಸು ಎಲ್ಲ ತಗೊಳ್ಳೋಕ್ಕೆ ಸಾಧ್ಯ. ಹೀಗಾಗಿ ನಮಗೆ ಹೆಲ್ಪ್ ಬೇಕು ಅಂದರೆ ಅವ್ರದ್ದೇ ಬೇಕು ಫಾಲೋವರ್ಸ್ದು, ಜಾಸ್ತಿ ಏನು ಬೇಕಾಗಿಲ್ಲ. ವೀಡಿಯೋದಲ್ಲಿಗೆಲ್ಲ ಸೆಲ್ಫಿ ಸ್ಟಿಕ್ ಬಂದಿದೆ. ನೆಕ್ಸ್ಟ್ ನನಗೆ ಈ ಥರ ಮಾಡಬೇಕು ಅನ್ನಿಸ್ತು. ನನಗೆ ಸಪೋರ್ಟ್ ತುಂಬಾ ಕಡಿಮೆ. ಈ ಫಾಲೋವರ್ಸ್ ಆದರೆ ತುಂಬ ಸಪೋರ್ಟ್ ಬರುತ್ತೆ, ತುಂಬ ಒಪಿನಿಯನ್ ಬರುತ್ತೆ, ಗುಡ್ ಒಪಿನಿಯನು. ಈ ಥರ ಸ್ಟೇಜ್ ಫಿಯರ್ ಹೋಗುತ್ತೆ, ಇದೆಲ್ಲ ಒಂದು ಇದಾಗಿರುತ್ತೆ ಅಂದ್ಬಿಟ್ಟು ನಾನು ಈ ಪ್ಲ್ಯಾಟ್ಫಾರ್ಮ ಚೂಸ್ ಮಾಡಿದೆ. ಕಂಟೆಂಟರ್ ಆಗಬೇಕು ಅಂತ ಇದನ್ನ ಸೆಲೆಕ್ಟ್ ಮಾಡಿದೆ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್, ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ. ನಿಮಗೂ ಇಷ್ಟ ಆದರೆ ನನಗೂ ಖುಷಿನೇ. ಈಗ ಯಾರ್ಯಾರು ವಿಡಿಯೋ ನೋಡಿದ್ದಾರೆ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ನೆಕ್ಸ್ಟ್ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ, ನೋಡ್ತೀನಿ, ಕೊಟ್ಟೇ ಕೊಡ್ತೀನಿ. ಥ್ಯಾಂಕ್ ಯು.